ದಿನೇ ದಿನೇ ಕ್ರೈಮ್ ರಾಜಧಾನಿ ಆಗ್ತಾ ಇದೆಯಾ ಬೆಂಗಳೂರು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ಜೂಜು ಅಡ್ಡೆ ಆಯ್ತು ಅಂತಂದ್ರೆ ತಕ್ಷಣಕ್ಕೆ ದಾಳಿ ಮಾಡುವಂತ ಪೊಲೀಸರು ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯ ಪಕ್ಕದಲ್ಲೇ ಜೂಜು ಅಡ್ಡೆ ಇದ್ರೂ ಕೂಡ ಗೊತ್ತಾಗ್ಲಿಲ್ವಾ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಂದು ಕಡೆ ಮತ್ತೊಂದು ಕಡೆ ಲಾಂಗು ಮಚ್ಚು ಹಿಡಿದು ಬೈಕ್ ವೀಲಿಂಗ್ ಕೂಡ ಆಗ್ತಾ ಇದೆ. ಕಾರಿನ ನೇಮ್ ಬೋರ್ಡ್ ಅಲ್ಲಿ ಮಾಫಿಯಾ ಅಂತ ಬೋರ್ಡ್ ಹಾಕೊಂಡು ಅಡ್ಡಾಡ್ತಿರೋದು ಆಗ್ತಾ ಇದೆ. ಸೊ ಈಗ ಎಲ್ಲವನ್ನ ಗಮನಿಸ್ತಾ ಇದ್ರೆ ಬೆಂಗಳೂರು ಕ್ರೈಮ್ ರಾಜಧಾನಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸ್ ಅಂದರ್ ಕ್ರೈಮ್ ಬಾಹರ್ ಅನ್ನೋ ಹಾಗಾಗೋಗಿದೆ. ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅನ್ನೋ ಪ್ರಶ್ನೆ. ಗಸ್ತು ತಿರುಗ್ತಿರ್ತಾರೆ, ವೈಸಾಳ ಇದೆ, ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ವಿಂಗ್ ಇದೆ, ಕ್ರೈಮ್ ಟೀಮ್ ಅಂತ ಬರ್ತಾರೆ, ಸ್ಟೇಷನ್ ನಲ್ಲಿ ಸ್ಟಾಫ್ಗಳಿರ್ತಾರೆ, ಹೆಡ್ ಕಾನ್ಸ್ಟೇಬಲ್ಗಳಿರ್ತಾರೆ, ಸಿಸಿಬಿ ಅವರಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಕಮಿಷನರ್ ಕಚೇರಿಯ ಅಣತಿ ದೂರದಲ್ಲಿ ಎಷ್ಟು ಅಂದ್ರೆ ಒಂದು 50 ಮೀಟರ್ ದೂರ ಇಲ್ಲ, ಕಮಿಷನರ್ ಕಚೇರಿಯ ಬ್ಯಾಕ್ ಸೈಡ್ ಅಲ್ಲಿ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಇರುವಂತಹ ಒಂದು ಕಟ್ಟಡದಲ್ಲಿ ಜೂಜು ಅಡ್ಡೆ ನಡೀತಾ ಇತ್ತು ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಪೊಲೀಸರು ಅಂದ್ರೆ ಪುಂಡ್ರು ಪೋಖ್ರಿಗಳಿಗೆ ಭಯನೇ ಇಲ್ಲ. ಒಂದು ಕಾಲದಲ್ಲಿ ಕೋಳಿ ಫಯಾಜ್ ಕಾಲದಲ್ಲಿ ಎಸಿಪಿಗಳು ಡಿವೈಎಸ್ಪಿಗಳು ಬುಲೆಟ್ ತಗೊಂಡ್ಬಂದ್ರೆ ಎಲ್ಲಾ ರೋಡಿಗಳು ಬಿಲ ಸೇರ್ತಾ ಇದ್ರು. ಆದ್ರೆ ಇವತ್ತು ಪೊಲೀಸ್ ವಾಹನದಲ್ಲಿ ಸೈರನ್ ಹಾಕೊಂಡ್ಬಂದ್ರು ಕೂಡ ಯಾವುದೇ ಭಯ ಇರೋದಿಲ್ಲ. ಈ ಹಿಂದೆ ಎಲ್ಲ ಪೊಲೀಸರು ಬರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಪುಡಾರಿ ರೌಡಿಗಳೆಲ್ಲ ದೊಡ್ಡ ದೊಡ್ಡ ರೌಡಿಗಳು ಕೂಡ ಬಿಲ ಸೇರ್ತಾ ಇದ್ರು. ಆದ್ರೆ ಇವತ್ತು ರೌಡಿಗಳು ಯಾರೇ ಇರಲಿ, ಪುಡಾರಿಗಳಿರ್ಬೋದು, ಗಾಂಜಾಟ್ಗಳಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಚಿಂದಿ ಹಾಯ್ಕೊಂಡು ಸೊಲ್ಯೂಷನ್ ತಗೊಂಡು ಅಡ್ಡಾಡೋರು, ಪೊಲೀಸರು ಸೈರನ್ ಹಾಕೊಂಡ್ಬಂದ್ರು ಕೂಡ ಭಯ ಪಡೋದಿಲ್ಲ. ಪೊಲೀಸ್ ವಾಹನವನ್ನೇ ತಡೆದು ಅವರು ದಾಟ್ತಾರೆ, ರೋಡ್ ಕ್ರಾಸ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಇವತ್ತು ಪೊಲೀಸರು ಅಂದರ್ ಆಗಿದ್ದಾರೆ, ರೌಡಿಗಳು ಬಹಾರ್ ಆಗಿದ್ದಾರೆ. ಪೊಲೀಸ್ ಇಲಾಖೆ ಇದನ್ನ ಅತಿ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು. ಅಫ್ಕೋರ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟಾಫ್ ಇಲ್ಲ, ಆದ್ರೆ ಇರುವಂತಹ ಸ್ಟಾಫ್ಗಳಲ್ಲೇ ಇದೆಲ್ಲ ಕಂಟ್ರೋಲ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ದಿನೇ ದಿನೇ ಕ್ರೈಮ್ ರಾಜಧಾನಿ ಆಗ್ತಾ ಇದೆಯಾ ಬೆಂಗಳೂರು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ಜೂಜು ಅಡ್ಡೆ ಆಯ್ತು ಅಂತಂದ್ರೆ ತಕ್ಷಣಕ್ಕೆ ದಾಳಿ ಮಾಡುವಂತಹ ಪೊಲೀಸರು ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯ ಪಕ್ಕದಲ್ಲೇ ಜೂಜು ಅಡ್ಡೆ ಇದ್ರೂ ಕೂಡ ಗೊತ್ತಾಗ್ಲಿಲ್ವಾ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಂದು ಕಡೆ ಮತ್ತೊಂದು ಕಡೆ ಲಾಂಗು ಮಚ್ಚು ಹಿಡಿದು ಬೈಕ್ ವೀಲಿಂಗ್ ಕೂಡ ಆಗ್ತಾ ಇದೆ. ಕಾರಿನ ನೇಮ್ ಬೋರ್ಡ್ ಅಲ್ಲಿ ಮಾಫಿಯಾ ಅಂತ ಬೋರ್ಡ್ ಹಾಕೊಂಡು ಅಡ್ಡಾಡ್ತಿರೋದು ಆಗ್ತಾ ಇದೆ. ಸೊ ಈಗ ಎಲ್ಲವನ್ನ ಗಮನಿಸ್ತಾ ಇದ್ರೆ ಬೆಂಗಳೂರು ಕ್ರೈಮ್ ರಾಜಧಾನಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸ್ ಅಂದರ್ ಕ್ರೈಮ್ ಬಾಹರ್ ಅನ್ನೋ ಹಾಗಾಗೋಗಿದೆ. ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅನ್ನೋ ಪ್ರಶ್ನೆ. ಗಸ್ತು ತಿರುಗ್ತಿರ್ತಾರೆ, ವೈಸಾಳ ಇದೆ, ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ವಿಂಗ್ ಇದೆ, ಕ್ರೈಮ್ ಟೀಮ್ ಅಂತ ಬರ್ತಾರೆ, ಸ್ಟೇಷನ್ ನಲ್ಲಿ ಸ್ಟಾಫ್ಗಳಿರ್ತಾರೆ, ಹೆಡ್ ಕಾನ್ಸ್ಟೇಬಲ್ಗಳಿರ್ತಾರೆ, ಸಿಸಿಬಿ ಅವರಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಕಮಿಷನರ್ ಕಚೇರಿಯ ಅಣತಿ ದೂರದಲ್ಲಿ ಎಷ್ಟು ಅಂದ್ರೆ ಒಂದು 50 ಮೀಟರ್ ದೂರ ಇಲ್ಲ, ಕಮಿಷನರ್ ಕಚೇರಿಯ ಬ್ಯಾಕ್ ಸೈಡ್ ಅಲ್ಲಿ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಇರುವಂತಹ ಒಂದು ಕಟ್ಟಡದಲ್ಲಿ ಜೂಜು ಅಡ್ಡೆ ನಡೀತಾ ಇತ್ತು ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಪೊಲೀಸರು ಅಂದ್ರೆ ಪುಂಡ್ರು ಪೋಖ್ರಿಗಳಿಗೆ ಭಯನೇ ಇಲ್ಲ. ಒಂದು ಕಾಲದಲ್ಲಿ ಕೋಳಿ ಫಯಾಜ್ ಕಾಲದಲ್ಲಿ ಎಸಿಪಿಗಳು ಡಿವೈಎಸ್ಪಿಗಳು ಬುಲೆಟ್ ತಗೊಂಡ್ಬಂದ್ರೆ ಎಲ್ಲಾ ರೋಡಿಗಳು ಬಿಲ ಸೇರ್ತಾ ಇದ್ರು. ಆದ್ರೆ ಇವತ್ತು ಪೊಲೀಸ್ ವಾಹನದಲ್ಲಿ ಸೈರನ್ ಹಾಕೊಂಡ್ಬಂದ್ರು ಕೂಡ ಯಾವುದೇ ಭಯ ಇರೋದಿಲ್ಲ. ಈ ಹಿಂದೆ ಎಲ್ಲ ಪೊಲೀಸರು ಬರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಪುಡಾರಿ ರೌಡಿಗಳೆಲ್ಲ ದೊಡ್ಡ ದೊಡ್ಡ ರೌಡಿಗಳು ಕೂಡ ಬಿಲ ಸೇರ್ತಾ ಇದ್ರು. ಆದ್ರೆ ಇವತ್ತು ರೌಡಿಗಳು ಯಾರೇ ಇರಲಿ, ಪುಡಾರಿಗಳಿರ್ಬೋದು, ಗಾಂಜಾಟ್ಗಳಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಚಿಂದಿ ಹಾಯ್ಕೊಂಡು ಸೊಲ್ಯೂಷನ್ ತಗೊಂಡು ಅಡ್ಡಾಡೋರು, ಪೊಲೀಸರು ಸೈರನ್ ಹಾಕೊಂಡ್ಬಂದ್ರು ಕೂಡ ಭಯ ಪಡೋದಿಲ್ಲ. ಪೊಲೀಸ್ ವಾಹನವನ್ನೇ ತಡೆದು ಅವರು ದಾಟ್ತಾರೆ, ರೋಡ್ ಕ್ರಾಸ್ ಮಾಡುವಂತ ಕೆಲಸಗಳಾಗ್ತಾ ಇದೆ.
ಹಾಗಾಗಿ ಇವತ್ತು ಪೊಲೀಸರು ಅಂಧರಾಗಿದ್ದಾರೆ, ರೌಡಿಗಳು ಬಹಾರಾಗಿದ್ದಾರೆ. ಪೊಲೀಸ್ ಇಲಾಖೆ ಇದನ್ನ ಅತಿ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು. ಅಫ್ಕೋರ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟಾಫ್ ಇಲ್ಲ, ಆದ್ರೆ ಇರುವಂತಹ ಸ್ಟಾಫ್ಗಳಲ್ಲೇ ಇದೆಲ್ಲ ಕಂಟ್ರೋಲ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ದಿನೇ ದಿನೇ ಕ್ರೈಮ್ ರಾಜಧಾನಿ ಆಗ್ತಾ ಇದೆಯಾ ಬೆಂಗಳೂರು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ಜೂಜು ಅಡ್ಡೆ ಆಯ್ತು ಅಂತಂದ್ರೆ ತಕ್ಷಣಕ್ಕೆ ದಾಳಿ ಮಾಡುವಂತ ಪೊಲೀಸರು ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯ ಪಕ್ಕದಲ್ಲೇ ಜೂಜು ಅಡ್ಡೆ ಇದ್ರೂ ಕೂಡ ಗೊತ್ತಾಗ್ಲಿಲ್ವಾ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಂದು ಕಡೆ, ಮತ್ತೊಂದು ಕಡೆ ಲಾಂಗು ಮಚ್ಚು ಹಿಡಿದು ಬೈಕ್ ವೀಲಿಂಗ್ ಕೂಡ ಆಗ್ತಾ ಇದೆ. ಕಾರಿನ ನೇಮ್ ಬೋರ್ಡ್ ನಲ್ಲಿ ಮಾಫಿಯಾ ಅಂತ ಬೋರ್ಡ್ ಹಾಕೊಂಡು ಅಡ್ಡಾಡ್ತಿರೋದು ಆಗ್ತಾ ಇದೆ. ಸೊ ಈಗ ಎಲ್ಲವನ್ನ ಗಮನಿಸ್ತಾ ಇದ್ರೆ ಬೆಂಗಳೂರು ಕ್ರೈಮ್ ರಾಜಧಾನಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸ್ ಅಂದರ್ ಕ್ರೈಮ್ ಬಾಹರ್ ಅನ್ನೋ ಹಾಗಾಗೋಗಿದೆ. ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅನ್ನೋ ಪ್ರಶ್ನೆ. ಗಸ್ತು ತಿರುಗ್ತಿರ್ತಾರೆ, ವೈಸಾಳ ಇದೆ, ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ವಿಂಗ್ ಇದೆ, ಕ್ರೈಮ್ ಟೀಮ್ ಅಂತ ಬರ್ತಾರೆ, ಸ್ಟೇಷನ್ ನಲ್ಲಿ ಸ್ಟಾಫ್ಗಳಿರ್ತಾರೆ, ಹೆಡ್ ಕಾನ್ಸ್ಟೇಬಲ್ಗಳಿರ್ತಾರೆ, ಸಿಸಿಬಿ ಅವರಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಕಮಿಷನರ್ ಕಚೇರಿಯ ಅಣತಿ ದೂರದಲ್ಲಿ, ಎಷ್ಟು ಅಂದ್ರೆ ಒಂದು 50 ಮೀಟರ್ ದೂರ ಇಲ್ಲ, ಕಮಿಷನರ್ ಕಚೇರಿಯ ಬ್ಯಾಕ್ ಸೈಡ್ ಅಲ್ಲಿ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಇರುವಂತಹ ಒಂದು ಕಟ್ಟಡದಲ್ಲಿ ಜೂಜು ಅಡ್ಡೆ ನಡೀತಾ ಇತ್ತು ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಪೊಲೀಸರು ಅಂದ್ರೆ ಪುಂಡ್ರು ಪೋಖ್ರಿಗಳಿಗೆ ಭಯನೇ ಇಲ್ಲ. ಒಂದು ಕಾಲದಲ್ಲಿ ಕೋಳಿ ಫಯಾಜ್ ಕಾಲದಲ್ಲಿ ಎಸಿಪಿಗಳು ಡಿವೈಎಸ್ಪಿಗಳು ಬುಲೆಟ್ ತಗೊಂಡ್ಬಂದ್ರೆ ಎಲ್ಲಾ ರೌಡಿಗಳು ಬಿಲ ಸೇರ್ತಾ ಇದ್ರು. ಆದ್ರೆ ಇವತ್ತು ಪೊಲೀಸ್ ವಾಹನದಲ್ಲಿ ಸೈರನ್ ಹಾಕೋ ಬಂದ್ರು ಕೂಡ ಯಾವುದೇ ಭಯ ಇರೋದಿಲ್ಲ. ಈ ಹಿಂದೆ ಎಲ್ಲ ಪೊಲೀಸರು ಬರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಪುಡಾರಿ ರೌಡಿಗಳೆಲ್ಲ ದೊಡ್ಡ ದೊಡ್ಡ ರೌಡಿಗಳು ಕೂಡ ಬಿಲ ಸೇರ್ತಾ ಇದ್ರು. ಆದ್ರೆ ಇವತ್ತು ರೌಡಿಗಳು ಯಾರೇ ಇರಲಿ, ಪುಡಾರಿಗಳಿರ್ಬೋದು, ಗಾಂಜಾಟ್ಗಳಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಚಿಂದಿ ಹಾಯ್ಕೊಂಡು ಸೊಲ್ಯೂಷನ್ ತಗೊಂಡು ಅಡ್ಡಾಡೋರು, ಪೊಲೀಸರು ಸೈರನ್ ಹಾಕೋ ಬಂದ್ರು ಕೂಡ ಭಯ ಪಡೋದಿಲ್ಲ. ಪೊಲೀಸ್ ವಾಹನವನ್ನೇ ತಡೆದು ಅವರು ದಾಟ್ತಾರೆ, ರೋಡ್ ಕ್ರಾಸ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಇವತ್ತು ಪೊಲೀಸರು ಅಂಧರಾಗಿದ್ದಾರೆ, ರೌಡಿಗಳು ಬಹಾರಾಗಿದ್ದಾರೆ. ಪೊಲೀಸ್ ಇಲಾಖೆ ಇದನ್ನ ಅತಿ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು. ಅಫ್ಕೋರ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟಾಫ್ ಇಲ್ಲ, ಆದ್ರೆ ಇರುವಂತಹ ಸ್ಟಾಫ್ಗಳಲ್ಲೇ ಇದೆಲ್ಲ ಕಂಟ್ರೋಲ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ದಿನೇ ದಿನೇ ಕ್ರೈಮ್ ರಾಜಧಾನಿ ಆಗ್ತಾ ಇದೆಯಾ ಬೆಂಗಳೂರು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ಜೂಜು ಅಡ್ಡೆ ಆಯ್ತು ಅಂತಂದ್ರೆ ತಕ್ಷಣಕ್ಕೆ ದಾಳಿ ಮಾಡುವಂತ ಪೊಲೀಸರು ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯ ಪಕ್ಕದಲ್ಲೇ ಜೂಜು ಅಡ್ಡೆ ಇದ್ರೂ ಕೂಡ ಗೊತ್ತಾಗ್ಲಿಲ್ವಾ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ.